ಮೋದಿ ರಾಜೀನಾಮೆ ಭಾರತದಲ್ಲಿ ಮತ್ತೆ ಎಮರ್ಜೆನ್ಸಿ. ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಭಾರತದ ರಾಜಕೀಯದಲ್ಲಿ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಕ್ಷರಶಃ ಸುನಾಮಿಯನ್ನೇ ಸೃಷ್ಟಿ ಮಾಡಿದೆ. ಯೋಚನೆ ಮಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಒಂದೇ ವರ್ಷದಲ್ಲಿ ರಾಜೀನಾಮೆ ಕೊಡ್ತಾರಂತೆ, ಅಥವಾ ದೇಶದಲ್ಲಿ ಮತ್ತೆ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ ಘೋಷಣೆ ಆಗುತ್ತಂತೆ. ಹೀಗಂತ ಹೇಳಿರೋದು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಯಾವ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದು ನಾವು ಸ್ಟ್ರಾಂಗ್ ಅಂತ ಹೇಳ್ಕೊಳ್ತಾ ಇದೆಯೋ ಅದೇ ಸರ್ಕಾರದ ಬುಡ ಈಗ ಹಲಗಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ದಾರೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿಲ್ಲ, ಬದಲಾಗಿ ದೇಶದ ಅತಿ ದೊಡ್ಡ ಅಧಿಕಾರಿಗಳೇ ನನಗೆ ಒಳಗಿನ ರಹಸ್ಯಗಳನ್ನು ವಾಟ್ಸಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರ ಈ ಕಾನ್ಫಿಡೆನ್ಸ್ಗೆ ಕಾರಣ ಏನು? ಡೆಲ್ಲಿಯ ಪವರ್ ಕಾರಿಡಾರ್ನಲ್ಲಿ ನಿಜಕ್ಕೂ ನಡೀತಾ ಇರೋದೇನು? ಇವತ್ತಿನ ಈ ಎಪಿಸೋಡ್ನಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. आर्थिक सुनामी आ रही है, भयंकर आर्थिक सुनामी अब आ रही है. उस चीफ इलेक्शन कमिश्नर के मैसेजेस मेरे पास आ रहे हैं. मेरा असेसमेंट है 1 साल के अंदर मोदी जी प्राइम मिनिस्टर नहीं होंगे. ರಾಹುಲ್ ಗಾಂಧಿ ಅವರ ಹೇಳಿಕೆಯಲ್ಲಿರೋ ಮೊದಲನೇ ಮತ್ತು ಅತಿ ದೊಡ್ಡ ಪಾಯಿಂಟ್ ಅಂದರೆ ಇನ್ಸ್ಟಿಟ್ಯೂಷನಲ್ ರಿವೋಲ್ಟ್ ಅಥವಾ ವ್ಯವಸ್ಥೆಯೊಳಗಿನ ಬಂಡಾಯ. ಯಾವುದೇ ಒಂದು ದೇಶ ನಡೆಯೋದು ಕೇವಲ ರಾಜಕಾರಣಿಗಳಿಂದ ಅಲ್ಲ, ಅದರ ಹಿಂದಿರೋ IAS, IPS, ಗುಪ್ತಚರ ಇಲಾಖೆ ಮತ್ತು ಚುನಾವಣಾ ಆಯೋಗದಂತಹ ಸಂಸ್ಥೆಗಳಿಂದ. ಕಳೆದ 10 ವರ್ಷಗಳಿಂದ ಈ ಎಲ್ಲ ಸಂಸ್ಥೆಗಳು ಸರ್ಕಾರದ ಕಂಟ್ರೋಲ್ನಲ್ಲಿದ್ದಾವೆ ಅನ್ನೋ ಆರೋಪ ಇತ್ತು. ಆದರೆ ರಾಹುಲ್ ಗಾಂಧಿ ಹೇಳ್ತಿರೋ ಪ್ರಕಾರ ಈಗ ಸೀನ್ ರಿವರ್ಸ್ ಆಗಿದೆ. ರಾಹುಲ್ ಗಾಂಧಿ ಅವರ ಪ್ರಕಾರ ಸರ್ಕಾರದ ಪ್ರಮುಖ ಅಧಿಕಾರಿಗಳೇ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಾರ್ವಜನಿಕವಾಗಿ ಸರ್ಕಾರದ ಮೇಲೆ ದಿನೇ ದಿನೇ ಕೋಪ ಹೆಚ್ಚಾಗ್ತಿರೋದನ್ನು ನೋಡಿ ಅಧಿಕಾರಿಗಳಿಗೆ ಒಳಗೊಳಗೆ ಭಯ ಶುರುವಾಗಿದೆ. ಅದಕ್ಕೆ ಅವರು ನಮ್ಮನ್ನ ಸೇಫ್ ಮಾಡಿ ಅಂತ ವಿರೋಧ ಪಕ್ಷಗಳ ಜೊತೆಗೆ ಕೈ ಜೋಡಿಸ್ತಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಅವರ ಡೈರೆಕ್ಟ್ ಆರೋಪ. सिस्टम के अंदर इंस्टीट्यूशनल रिवोल्ट हो रहा है. तो आप सोचती हैं कि इलेक्शन कमीशन फुली कंट्रोल्ड है. वो 3 साल पहले फुली कंट्रोल्ड है. चीफ इलेक्शन कमिश्नर के मैसेजेस मेरे पास आ रहे हैं. हेड ऑफ इंटेलिजेंस सिस्टम, सीनियर जुडिशरी, सारों के सारे रिवोल्ट कर रहे हैं, इंफॉर्मेशन दे रहे हैं हमें. तो जो कंट्रोल का सिस्टम था एक तरफ से वो कोलैप्स कर रहा है अंदर से, क्योंकि लोगों को दिख रहा है कि जनता का प्रेशर अब ऐसा भयंकर आएगा, अगर हम इस रास्ते पे चलते गए तो हमारे लिए रिस्क हो जाएगा. आप क्या सोचते हो? अगर जनता को मालूम है कि इलेक्शन सिस्टम रिग्ड है और जनता की मतलब इकोनॉमिक प्रेशर, गरीबी, दर्द के कारण जनता में गुस्सा आ गया, आप क्या सोचते हो कि इलेक्शन कमिश्नर को डर नहीं लगेगा कल क्या होने वाला है? तो अब क्या हो रहा है, सिस्टम अंदर से ऐसे हिल रहा है पूरा. ರಾಜಕೀಯ ವಿಶ್ಲೇಷಕರ ಪ್ರಕಾರ ಯಾವಾಗ ಒಂದು ಸಮ್ಮಿಶ್ರ ಸರ್ಕಾರ ಆಗಿರ್ತದೋ ಆಗ ಬ್ಯೂರೋಕ್ರಸಿ ನ್ಯೂಟ್ರಲ್ ಆಗೋದಕ್ಕೆ ಶುರು ಮಾಡ್ತದೆ. ಬಿಜೆಪಿಗೆ ಸ್ಪಷ್ಟ ಬಹುಮತ ಬಾರದೇ ಇರೋದೇ ಈ ಬಂಡಾಯಕ್ಕೆ ಮೂಲ ಕಾರಣ ಇರಬಹುದು. ಇದಿಷ್ಟು ಒಂದ್ ಕಡೆ ಆದ್ರೆ ರಾಹುಲ್ ಗಾಂಧಿ ಬಿಚ್ಚಿಟ್ಟಿರೋ ಇನ್ನೊಂದು ರಹಸ್ಯ ಇಡೀ ಬಿಜೆಪಿ ಪಾಳಯವನ್ನೇ ಬೆಚ್ಚಿ ಬೀಳಿಸಿದೆ. ದೇಶದ ಎಲೆಕ್ಷನ್ ಕಮಿಷನರ್ ಆಗಿರೋ ಜ್ಞಾನೇಶ್ ಕುಮಾರ್ ಅವರೇ ಸ್ವತಃ ರಾಹುಲ್ ಗಾಂಧಿಗೆ ಮೆಸೇಜ್ ಮಾಡ್ತಾ ಇದ್ದಾರಂತೆ. ಇದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ. ಒಂದು ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವೇ ಎಲೆಕ್ಷನ್ ಕಮಿಷನ್ ಆಗಿರ್ತದೆ. ಅದರ ಮುಖ್ಯಸ್ಥರೇ ವಿರೋಧ ಪಕ್ಷದ ನಾಯಕನಿಗೆ ಒಳಗಿನ ಮಾಹಿತಿ ಕೊಡ್ತಿದ್ದಾರಂದ್ರೆ ಅದರ ಅರ್ಥ ಏನು? ಬರೀ ಚುನಾವಣಾ ಆಯುಕ್ತರು ಮಾತ್ರವಲ್ಲ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಗೃಹ ಸಚಿವ ಅಮಿತ್ ಶಾ ಮತ್ತು ಅವರ ಮಗ ಜಯ ಶಾ ಅವರ ಸುತ್ತಮುತ್ತಲಿನ ಗುಪ್ತ ಮಾಹಿತಿಗಳು ಕೂಡ ರಾಹುಲ್ ಗಾಂಧಿಗೆ ತಲುಪ್ತಾ ಇದ್ದಾವಂತೆ. ಅಂದ್ರೆ ಸರ್ಕಾರದ ಒಳಗಿನ ಕಂಟ್ರೋಲು ಸಂಪೂರ್ಣವಾಗಿ ಕೈ ತಪ್ಪೋಗಿದೆ ಅಂತ ರಾಹುಲ್ ಗಾಂಧಿ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. और मैं आपको ये बता दूं कि मेरे पास इंफॉर्मेशन आ रही है, सिस्टम मुझे इंफॉर्मेशन दे रहा है. मोदी जी के बारे में, शाह जी के बारे में, उनके बेटों के बारे में, मिनिस्टर्स के बारे में, अजीत डोवल के बारे में पूरा इंफॉर्मेशन है. धड़ा हमारे सिस्टम से आ रहा है. ರಾಜಕೀಯದ ಆಟ ಒಂದ್ ಕಡೆ ಆದ್ರೆ ನಮಗೆಲ್ಲ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು ಎಕಾನಮಿ. ರಾಹುಲ್ ಗಾಂಧಿ ಕೊಟ್ಟಿರೋ ಎಚ್ಚರಿಕೆ ಆರ್ಥಿಕ ಸುನಾಮಿ. ಭಾರತದ ಆರ್ಥಿಕತೆಗೆ ಯಾವಾಗಲೂ ಒಂದು ಶಾಕ್ ಅಬ್ಸರ್ವರ್ ಇತ್ತು. ಅಂದರೆ ಜಗತ್ತಿನಲ್ಲಿ ಎಷ್ಟೇ ಆರ್ಥಿಕ ಕುಸಿತ ಆದರೂ ಭಾರತದ ರೈತರು, ಸಣ್ಣ ಕೈಗಾರಿಕೆಗಳು ಮತ್ತು ಮಧ್ಯಮ ವರ್ಗ ಅದನ್ನು ತಡ್ಕೊಳ್ತಾ ಇತ್ತು. ಆದರೆ ನೋಟ್ ಬ್ಯಾನು, GST ಮತ್ತು ಈಗಿನ ಪಾಲಿಸಿಗಳಿಂದ ಆ ರಕ್ಷಣಾ ಕವಚ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ರಾಹುಲ್ ಗಾಂಧಿ ವಿಶ್ಲೇಷಣೆ ಮಾಡಿದ್ದಾರೆ. आर्थिक सुनामी आ रही है, भयंकर आर्थिक सुनामी अब आ रही है. उसका कारण है कि हिंदुस्तान का जो प्रोटेक्शन का सिस्टम था, जो इंटरनेशनल इकोनॉमी से एक प्रकार से शॉक अब्जॉर्बर था, उसको बीजेपी ने हटा दिया है. तो एक तरफ से भयंकर आर्थिक सुनामी आ रही है, प्राइसेस बढ़ रही हैं,
और ये अभी शुरुआत देखी आपने, ऐसी इकोनॉमिक क्राइसिस आएगी हिंदुस्तान में जो आपने अपने लाइफ में नहीं देखी होगी। ये हो रहा है, इसको आप कोई रोक नहीं सकता है। ಇವತ್ತು ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ, ಪೆಟ್ರೋಲು ದಿನಸಿ ಬೆಲೆ ಗಗನಕ್ಕೇರಿದೆ, ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ. ಇದು ಹೀಗೇನೆ ಮುಂದುವರೆದ್ರೆ ಮುಂದಿನ ಕೆಲವೇ ತಿಂಗಳಲ್ಲಿ ಜನಸಾಮಾನ್ಯರು, ಯುವಕರು ಮತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡೋದು ಗ್ಯಾರಂಟಿ. ಆಗ ಸರ್ಕಾರಕ್ಕೆ ಈ ಆರ್ಥಿಕ ಸುನಾಮಿಯನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಹುಲ್ ಗಾಂಧಿ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಆರ್ಥಿಕತೆ ಕುಸಿತಾ ಇದೆ, ಜನರ ಕೋಪ ಹೆಚ್ಚಾಗ್ತಾ ಇದೆ. ಈ ಟೈಮ್ನಲ್ಲಿ ಏನಾಗುತ್ತೆ, ರಾಹುಲ್ ಗಾಂಧಿ ಮುಂದಿಟ್ಟಿರೋದು ಕೇವಲ ಎರಡೇ ಎರಡು ಸಾಧ್ಯತೆಗಳನ್ನು. ಸಾಧ್ಯತೆ ಒಂದು, ಮತ್ತೊಮ್ಮೆ ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ. ಜನರು ರಸ್ತೆಗಿಳಿದು ಪ್ರತಿಭಟನೆ ಶುರು ಮಾಡಿದರೆ ಇಂಟರ್ನೆಟ್ ಬ್ಯಾನ್ ಮಾಡಬಹುದು, ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡಬಹುದು, ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೂ ಕಳಿಸಬಹುದು. ಅಂದರೆ ಅಘೋಷಿತವಾಗಿರುವ ತುರ್ತು ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಬಹುದು. ಎರಡನೇ ಸಾಧ್ಯತೆ ಏನಂದರೆ ಪ್ರಧಾನಿ ಹುದ್ದೆಗೆ ನರೇಂದ್ರ ಮೋದಿ ರಾಜೀನಾಮೆ. ಒಂದು ವೇಳೆ ವ್ಯವಸ್ಥೆ ಕೈ ಮೀರಿ ಹೋಗ್ಬಿಟ್ರೆ, ಸ್ವತಃ ಅಧಿಕಾರಿಗಳೇ ಸರ್ಕಾರದ ವಿರುದ್ಧ ನಿಂತ್ಕೊಂಡ್ಬಿಟ್ರೆ, ಇನ್ನೂ 1 ವರ್ಷದೊಳಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಇದು ರಾಹುಲ್ ಗಾಂಧಿ ಅವರ ಅತಿ ದೊಡ್ಡ ಪ್ರೆಡಿಕ್ಷನ್. अब ये हो सकता है कि जनता के प्रेशर को ये सप्रेस करने की कोशिश करें, इमरजेंसी जैसी चीज कर दें, हो सकता है. बट अब हम दूसरी स्टेज में जा रहे हैं. पहले हम फुल कंट्रोल स्टेज में थे, अब ये आउट ऑफ कंट्रोल जा रहा है इनके. मैं मोदी जी के पास जाता हूं, जब मीटिंग में जाता हूं, मैं आपको बताऊं, मेरे पास मोदी जी के पर इतना इंफॉर्मेशन है, मोदी जी जानते हैं, मैं भी जानता हूं. जब मैं उनसे मिलता हूं, भैया हाथ में हाथ लगाना, हिलना पड़ता है, क्योंकि वो जानते हैं कि जिस सिस्टम को मैंने कंट्रोल किया था वो सिस्टम कोलैप्स कर रहा है और पूरा इंफॉर्मेशन इसको दे रहा है. तो ये डायनामिक चल रही है. और आप देखना, मेरे अंदाजे से, मेरा असेसमेंट है, 1 साल के अंदर मोदी जी प्राइम मिनिस्टर नहीं होंगे. ನೆನಪಿರಲಿ, ರಾಹುಲ್ ಗಾಂಧಿ ಇಲ್ಲಿವರೆಗೆ ಮಾಡಿರೋ ಅಷ್ಟು ಪ್ರೊಡಕ್ಷನ್ಗಳು ನಿಜ ಆಗಿದ್ದಾವೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಾಹುಲ್ ಗಾಂಧಿ ಒಂದು ಸೈಕಾಲಜಿಕಲ್ ಪಾಯಿಂಟ್ ಹೇಳಿದ್ದಾರೆ. ಸರ್ಕಾರದ ಈ ವೀಕ್ನೆಸ್ಸು ಮೋದಿಯವ್ರಿಗೂ ಗೊತ್ತಿದೆ, ಅದಕ್ಕೆ ಅವರು ಸಂಸತ್ನಲ್ಲಿ ನನ್ನ ಕಣ್ಣಿಗೆ ಕಣ್ಣಿಟ್ಟು ಮಾತಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ, ಅವರ ಬಾಡಿ ಲ್ಯಾಂಗ್ವೇಜ್ ಮೊದಲಿನಂತಿಲ್ಲ, ಈಗ ತಡಬಡಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ವ್ಯಂಗ್ಯಾಡಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಈ ಸ್ಟೇಟ್ಮೆಂಟ್ ಕೊಟ್ಟರೋ ಇಡೀ ಬಿಜೆಪಿ ಅಲರ್ಟ್ ಆಗಿದೆ. ಸಾಮಾನ್ಯವಾಗಿ ವಿರೋಧ ಪಕ್ಷಗಳ ಹೇಳಿಕೆಗಳಿಗೆ ತಲೆ ಕೆಡಿಸ್ಕೊಳ್ಳದ ಬಿಜೆಪಿಯ ಕೇಂದ್ರ ಸಚಿವರು ಈಗ ಸಾಲಾಗಿ ಬಂದು ನಮ್ಮ ಸರ್ಕಾರ ಸೇಫ್ ಆಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಸಮರ್ಥನೆಯನ್ನು ಕೊಟ್ಕೊಳ್ತಾ ಇದ್ದಾರೆ. ಇದೇ ಈಗ ಅನುಮಾನ ಹುಟ್ಟಾಕಿರೋದು. ಸರ್ಕಾರ ನಿಜಕ್ಕೂ ಸ್ಟ್ರಾಂಗ್ ಆಗಿದ್ದರೆ ಇಷ್ಟು ಕೌಂಟ್ರ್ ಕೊಡೋ ಅವಶ್ಯಕತೆ ಏನಿತ್ತು? ರಾಜಕೀಯ ಅನ್ನೋದು ಯಾವತ್ತಿಗೂ ಚದುರಂಗದ ಆಟ ಇದ್ದಂತೆ. ರಾಹುಲ್ ಗಾಂಧಿ ಹೇಳಿರೋ ಹಾಗೆ ನಿಜಕ್ಕೂ ಭಾರತದಲ್ಲಿ ಮತ್ತೊಂದು ಎಮರ್ಜೆನ್ಸಿ ಬರುತ್ತಾ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಇದು ಕೇವಲ ವಿರೋಧ ಪಕ್ಷದ ನಾಯಕನ ರಾಜಕೀಯ ತಂತ್ರವಾ, ಅಥವಾ ನಿಜಕ್ಕೂ ಡೆಲ್ಲಿಯ ಒಳಗಡೆ ಸಂಚಲನ ಶುರುವಾಗಿದೆಯಾ? ಕಾಲನೇ ಇದಕ್ಕೆ ಉತ್ತರ ಕೊಡಬೇಕು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯುವ ಜನರಾಗಿ ನಾವು ರಾಜಕೀಯವನ್ನು ಕೇವಲ ನ್ಯೂಸ್ ಆಗಿ ನೋಡದೆ ಅದರ ಹಿಂದಿನ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.